ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಅದಕ್ಕೆ ಸುಸ್ವಾಗತ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಮಶ್ರೂಮ್ ಅಣಬೆ. ಇದನ್ನು ಉಳ್ಳಾಳ ಅಣಬೆ ಅಂತಾರೆ. ಮತ್ತು ನಾವು ನ್ಯಾಚುರಲ್ ಆಗಿ ಸಿಗುವ ಅಣಬೆ ಇದು ಭೂಮಿಯಲ್ಲೇ ಬೆಳೆದಿರ್ತೈತೆ. ಇದು ರೈತರ ಹೊಲದ ಪಕ್ಕದಲ್ಲಿ ಮತ್ತು ಬೆಟ್ಟ ಗುಟ್ಟಗಳಲ್ಲಿ, ಮರದ ಕೆಳಗಡೆ, ಇದು ಹಳ್ಳಿಯಲ್ಲಿ ಹೆಚ್ಚಾಗಿ ಸಿಗುತ್ತೆ. ಹಳ್ಳಿಗಳ ಕಡೆ ಇದು ಹೊಲದ ಬಯಲುಗಳಲ್ಲಿ ಸಿಗುತ್ತೆ. ನ್ಯಾಚುರಲ್ ಫುಡ್ಡು, ಯಾವುದೇ ಥರ ಕೆಮಿಕಲ್ಸ್ ಇಲ್ಲದ ಫುಡ್ಡು ಅಂದರೆ ಇದು ಅಣಬೆ, ಮಶ್ರೂಮ್. ಅಣಬೆಯಲ್ಲಿ ತುಂಬ ಥರ ಇದ್ದಾವೆ. ಒಂದು ಬುಡುಪು ಅಂತಾರೆ, ಉಳ್ಳಾಳ ಅಣಬೆ ಅಂತಾರೆ, ತುಪ್ಪದ ಅಣಬೆ ಅಂತಾರೆ, ಮತ್ತು ಎಳೆ ಅಣಬೆ ಅಂತಾರೆ. ನೋಡ್ತಾ ಇರ್ಬೋದು, ಇದು ಉಳ್ಳಾಳ ಅಣಬೆ. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇವಾಗ ಕೈಯಲ್ಲಿ ಕೀಳ್ತಿರೋದು ಅಣಬೆ. ಇದು ಉಳ್ಳಾಳ ಅಣಬೆ, ಅದೆಲ್ಲ ಕೀಳ್ತಾ ಇರೋದು ಉಳ್ಳಾಳ ಅಣಬೆ. ಇದು ಚೆನ್ನಾಗಿದೆ, ಒಳ್ಳೆಯ ಫುಡ್ಡು. ಆಮೇಲೆ ಇದನ್ನು ನಮ್ಮ ರೈತರು ಕೂಡ ಬೆಳೆದಿರ್ತಾರೆ. ಮಶ್ರೂಮು ಅದು ನೆಲ್ಲುಲ್ಲಲ್ಲಿ ಮನೆ ಅದು ಸೆಡ್ಡಲ್ಲಿ ಹಾಕ್ಬಿಟ್ಟು ಅದನ್ನು ನೇತಾಕ್ಬಿಟ್ಟು ಅದು ಎಲ್ಲ ಟೈಮ್ ಸಿಗುತ್ತೆ. ಒಂದು ಸೀಸನ್ ಟೈಮ್ನಲ್ಲೂ ಸಿಗುತ್ತೆ. ಇದು ಓನ್ಲಿ ಒಂದು ಸೀಸನ್ ಟೈಮ್ನಲ್ಲಿ ಮಾತ್ರ ಸಿಗುತ್ತೆ. ಇದು ನ್ಯಾಚುರಲ್ ಫುಡ್ಡು. ಇದು ರೈತರ ಹೊಲದಲ್ಲಿ ಪಕ್ಕದಲ್ಲಿ ಬೆಳೆದಿರೋದು. ಇದು ಓನ್ಲಿ ಆಗಸ್ಟ್ ತಿಂಗಳಲ್ಲಿ ಮಶ್ರೂಮು ಉಬ್ಬೆ ಮಳೆ, ಆ ಮಳೆ ಟೈಮ್ನಲ್ಲಿ ಇದು ನ್ಯಾಚುರಲ್ ಫುಡ್ಡು ಸಿಗುತ್ತೆ. ಈ ಫುಡ್ಡು ನ್ಯಾಚುರಲ್ ಫುಡ್ಡು ಉಬ್ಬೆ ಮಳೆ ಮತ್ತು ಈ ಮಾರ್ನಾಮಿ ಅಂದರೆ ಈ ದಸರಾ ಹಿಂದೆ ಮುಂದೆ ಟೈಮ್ನಲ್ಲಿ ಇದು ಅಣಬೆ ಕೂಡ ಸಿಗುತ್ತೆ. ಇದು ನ್ಯಾಚುರಲ್ ಫುಡ್ಡು ಹೊಲಗಳಲ್ಲಿ ಬೈಲಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ನೋಡಿ, ಇದು ಮಶ್ರೂಮ್ ನ್ಯಾಚುರಲ್ ಫುಡ್ಡು, ಆರೋಗ್ಯಕ್ಕೆ ಒಳ್ಳೆಯದು. ಇದು ಎಲ್ಲರಿಗೂ ಸಿಗೋಲ್ಲ, ಕೆಲವ್ರಿಗೆ ಮಾತ್ರ ಸಿಗುತ್ತೆ. ನೋಡಿ, ಅದು ಬುಡುಪು ಅಣಬೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ. ನೋಡ್ತಾ ಇರ್ಬೋದು ನನ್ನ ಸ್ನೇಹಿತರೆ, ನನ್ನ ರೈತ ಮಿತ್ರರೇ, ಇಷ್ಟು ಚೆನ್ನಾಗಿದೆ ನ್ಯಾಚುರಲ್ ಫುಡ್ಡು. ಇದು ಅಣಬೆ ಒಂದು KG ಬಂದು 500 600 ರೂಪಾಯಿ ಹೋಗುತ್ತೆ ಹೊರಗಡೆ. ಇದು ರೈತರು ಹೊಲದಲ್ಲಿ ನ್ಯಾಚುರಲ್ ಫುಡ್ಡು. ಅದು ಮಾರ್ಕೆಟ್ ಅವಲ್ಲ ಬಂದು 250 300 ಪಾಕೆಟ್ ಮಾಡಿ ಹಾಕ್ತಾರೆ. ಒಂದು 50 40 ರೂಪಾಯಿ ಹಿಂಗೆ ಮಾರ್ತಾರೆ ಪಾಕೆಟ್ ಮಾಡಿ. ಇದು ಯಾವುದೇ ಥರ ನೋ ಕೆಮಿಕಲ್ಸ್ ಏನಿಲ್ಲ. ಇದು ನ್ಯಾಚುರಲ್ ಫುಡ್ಡು, ಒಳ್ಳೆಯದು. ಆರೋಗ್ಯಕ್ಕೆ ಸಿಕ್ಕಿರೆ ತಿನ್ಕೊಳ್ಳಿ, ಒಳ್ಳೆಯದು. ಥ್ಯಾಂಕ್ ಯು. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ.